ಭಾರತದ ಸಾಹಿತ್ಯದಲ್ಲಿ ಅತ್ಯುನ್ನತ ಗೌರವ ಯಾವುದು ಗೊತ್ತಾ? ಅದು ಜ್ಞಾನಪೀಠ ಪ್ರಶಸ್ತಿ. ಆ ಪ್ರಶಸ್ತಿಯನ್ನು ಅತಿ ಹೆಚ್ಚು ಪಡೆದ ಭಾಷೆಗಳಲ್ಲಿ ಕನ್ನಡವೂ ಒಂದು. 1967ರಲ್ಲಿ ಮೊದಲ ಬಾರಿಗೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಶ್ರೀರಾಮಾಯಣ ದರ್ಶನಂ ಮೂಲಕ ಅವರು ವಿಶ್ವಮಾನವ ತತ್ವವನ್ನು ಸಾರಿದರು. 1973ರಲ್ಲಿ ದ.ರಾ. ಬೇಂದ್ರೆ ಭಾವನೆಗಳ ಕವಿ, ಕವನವನ್ನು ಸಂಗೀತವಾಗಿಸಿದ ಮಹಾನ್. 1977ರಲ್ಲಿ ಶಿವರಾಮ ಕಾರಂತ ಸಾಹಿತ್ಯ, ನಾಟಕ, ಯಕ್ಷಗಾನ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ. 1983ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಚಿಕ್ಕವೀರರಾಜೇಂದ್ರ ಮೂಲಕ ಕನ್ನಡ ಕಥನಕ್ಕೆ ಹೊಸ ರೂಪ. 1990ರಲ್ಲಿ ವಿ.ಕೃ. ಗೋಕಾಕ್ ಭಾರತ ಸಿಂಧುರಶ್ಮಿ ಕಾವ್ಯ, ರಾಷ್ಟ್ರಭಾವನೆಯ ಪ್ರತೀಕ. 1994ರಲ್ಲಿ ಯು.ಆರ್. ಅನಂತಮೂರ್ತಿ ಸಂಸ್ಕಾರ ಮೂಲಕ ಆಧುನಿಕ ಚಿಂತನೆಗೆ ದಾರಿ. 1998ರಲ್ಲಿ ಗಿರೀಶ್ ಕಾರ್ನಾಡ್ ಪೌರಾಣಿಕತೆ ಮತ್ತು ಆಧುನಿಕತೆಯ ಸಂಗಮ. 2010ರಲ್ಲಿ ಚಂದ್ರಶೇಖರ ಕಂಬಾರ ಜನಪದ ಸಂಸ್ಕೃತಿಗೆ ಜ್ಞಾನಪೀಠ. ಈ 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯದ ಹೆಮ್ಮೆಯ ಕಿರೀಟ. ಕನ್ನಡ ಜೀವಂತ ಭಾಷೆ.